ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅರಣ್ಯಕಾಂಡ ಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರು ಬರೆದಿರುವ ರಾಮಸಾಂಗತ್ಯ. ಮುಂದುವರಿದ ಭಾಗ. ಸೀತೆಯ ಸುಳುಹನ್ನು ತೋರದೆಯುಳಿದರೆ ಲೋಕವನ್ನೆಲ್ಲ ತರಿವೆ. ಶ್ರೀರಾಮ ಮುಳಿಯುತ್ತಾ ದೇವತೆಗಳಿಗೆಂದ ಮಂತ್ರಾಸ್ತ್ರದಿಂ ನಾಶಗೈವೆ. ಶಾಂತ ಸ್ವರೂಪನು ಪ್ರಳಯಾಗ್ನಿಯಂತೊಪ್ಪಿ ಧನುವನ್ನು ಹೆದೆಯೇರಿಸಿದನು. ದ್ರೋಹಿಯ ಶಿಕ್ಷಿಸು ಸಾಕೆಂದು ಲಕ್ಷ್ಮಣ ತಡೆದನು ಬಿರುಕೋಪವನ್ನು. ತುಸು ಜೀವ ಹಿಡಿದ ಜಟಾಯುವ ಕಂಡರು ಸೀತೆಯ ನರಸುತ್ತಲಿರಲು. ದಶರಥ ನಂದನ ಆನಿಸಿಕೊಂಡನು ಆಧಾರವಾಗಿಸಿ ಮಡಿಲು. ಔಷಧಿ ಮೂಲಿಕೆಗಳನ್ನು ಶೋಧಿಸುವಂತೆ ಸೀತೆಯ ಹುಡುಕುತ್ತಲಿರುವೆ. ಜ್ಞಾನಕಿ ಅಪಹಾರ ತಡೆದೆನ್ನ ಹರಣವ ರಾವಣ ಸೆಳೆದನು ಪ್ರಭುವೇ. ಸೀತೆ ಹೇಳಿದ ಮಾತಾ ಪೂರೈಸಲು ಸೋಗ ಹಿಡಿದಿಟ್ಟು ಕೊಂಡಿದ್ದ ಜೀವ. ಶ್ರೀರಾಮನೆದುರಲ್ಲಿ ಅರಿಕೆ ಮಾಡುತ್ತಲಿರಿ ಬರಮಾಡಿಕೊಂಡನು ಸಾವ. ದಶರಥನಾಪ್ತನ ಮರಣವು ಸಂದೀತು ದಾಶರಥಿಯ ಕಂಗಳೆದುರು. ಪೈತೃಕ ಗೌರವದಿಂ ಜಟಾಯುವಿಗಂತ್ಯ ಸಂಸ್ಕಾರ ಮಾಡಿದರವರು. ಗೃಧ್ರರಾಜಗೆ ವಾರಿ ತರ್ಪಣವನಿತ್ತು ಹೊರಟಾರು ವೈದೇಹಿಗಾಗಿ. ರವಿರಶ್ಮಿ ಹೋಗದಂತ ಕಾನನವೆದುರಾಯ್ತು ಕ್ರೌಂಚಾರಣ್ಯವು ಘೋರವಾಗಿ. ಲಕ್ಷ್ಮಣನನ್ನು ಕಂಡು ಕಾಮಮೋಹಿತಳಾಗಿ ಬಂದ ಅಯೋಮುಖಿಯನ್ನು. ಕೋಪದಿಂ ಕತ್ತರಿಸಿದ ನಾಗ ದುಷ್ಟೆಯ ಕಿವಿಮೂಗು ವೃಕ್ಷೋಜವನ್ನು. ಕ್ರೌಂಚಾರಣ್ಯವ ಹೊಕ್ಕು ಮುಂದೊತ್ತಿ ನಡೆಯಲು ಕಾಣಿಸಿಕೊಂಡ ಕಬಂದ. ಬೀಭತ್ಸ ರೂಪದಿ ಪದರುಗಳೆಡೆಯಲ್ಲಿ ಗರ್ಜನೆ ಮಾಡುತ್ತಲಿದ್ದ. ಕೋರೆ ಹಲ್ಲಿನ ಬಾಯಿ ಕೆಂಬಣ್ಣ ದೊಕ್ಕಣ್ಣು ಹೊಟ್ಟೆಯ ಸೇರಿಸಿಕೊಂಡಿತ್ತು. ಅತಿ ದೀರ್ಘವಾದಂಥ ಕೈಗಾಳ ಹೊಂದಿದ್ದು ಘೋರವಾಗಿ ಅರೂಪವಿತ್ತು. ಎರಡು ಕೈಯನ್ನು ಚಾಚಿ ಹಿಡಿದಾಕ ಬಂದನು ಶ್ರೀರಾಮ ಲಕ್ಷ್ಮಣರನ್ನು. ಮುಷ್ಟಿಯ ಬಿಗಿಯಲ್ಲಿ ಖಡ್ಗದಿಂ ಧರಿದರು ಅಸುರನ ತೋಳುಗಳನ್ನು. ದೈತ್ಯ ಕಬಂಧನ ಮಾತಿನ ಮೇರೆಗೆ ಅಗ್ನಿ ಸಂಸ್ಕಾರವ ಕೊಡಲು. ಬೆಂಕಿಯಿಂದೆದ್ದನು ಸುಂದರ ಪುರುಷ ಮೊದಲಿದ್ದ ರೂಪದ ಬದಲು. ಅಷ್ಟಸಿದ್ಧಿಯ ಹೊಂದಿ ಮೆರೆಯುತ್ತಿದ್ದ ನಾನು ಧನುವೆಂಬ ನಿರ್ಜರ ಸುತನು. ಯೋಜನದುದ್ದದ ತೋಳ್ಗಳ ಬಲದಿಂದ ಆಹಾರ ಭಕ್ಷಿಸುತ್ತಿಯೇನು. ವರದಿಂದ ಮತಿಗೆಟ್ಟು ಮುನಿಗಳ ಹಿಂಸಿಸೆ ಶಾಪದಿಂ ರಾಕ್ಷಸನಾದೆ. ಇಂದ್ರನ ವಜ್ರಾಯುಧದಿ ಪೆಟ್ಟು ತಿನ್ನುತ್ತ ವಿಕೃತದ ರೂಪವ ಪಡೆದೆ. ಶಾಪ ವಿಮೋಚನೆ ಪಡೆದ ಕಬಂಧನು ಮುಂದಿನ ದಾರಿ ತೋರಿದನು. ಋಷ್ಯಮುಖದೊಳಲ್ಲಿ ಸುಗ್ರೀವನೆನ್ನುವ ಕಪಿವರ ವಾಸಿಸುತ್ತಿಹನು. ಅಣ್ಣನಿಂದಲೇ ತನ್ನ ಭಾರ್ಯೆಯ ಕಳಕೊಂಡು ನತದೃಷ್ಟನಾಗಿ ಹನೆಂದ. ಸೀತಾನ್ವೇಷಣೆಗಾಗಿ ಸುಗ್ರೀವ ಸಖ್ಯವು ಶುಭಕರವಾಗುವುದೆಂದ.
ಪಂಪೆಯ ದಾರಿಯೊಳ್ ಚಂಚಿತೆಯೊಬ್ಬಳು ನಿನ್ನ ನಿರೀಕ್ಷೆಯಲಿಹಳು. ಬಹುಕಾಲದಿಂದಲೇ ಕಾಯುತ್ತಾ ಕುಳಿತಿಹ ಶಬರಿಯ ಮೊರೆಯನ್ನು ಕೇಳು. ಕಾರ್ಯಸಿದ್ಧಿಯ ಹೊಂದೆ ತೆರಳಿರ ಎನ್ನುತ್ತ ಧನುಪುತ್ರ ಮರಳಿದನಂದು. ಸೋದರಿರ್ವರು ಮುಂದಡಿ ಇಟ್ಟರು ಋಷ್ಯಮುಖದ ಕಡೆಗೆಂದು. ಪಂಪೆಯ ಪಶ್ಚಿಮ ದಂಡೆಯೊಳಿದ್ದೊಂದಾಶ್ರಮ ಕಮನೀಯವಾಗಿ. ಮುನಿಮತಂಗರ ಬಳಿಯಿದ್ದಳು ಶಬರಿಯು ಕರಪದ್ಮ ಸಂಜಾತೆಯಾಗಿ. ದಶರಥ ಪುತ್ರರು ಬಂದು ಸೇರಿದರಾಗ ಆಶ್ರಮದೊಳಭಾಗವನ್ನು. ಜೀರ್ಣಕಾಯದ ತೇಜಸ್ವಿನಿಯಾದ ವೃದ್ಧೆಯ ಕಂಡರು ಕುಳಿತಿಹುದನ್ನು. ದೇವರ ದಾರಿಯ ಕಾಯುತ್ತಲಿರುವಂತೆ ಕುಳಿತುಕೊಂಡಿದ್ದಾಳು ಶಬರಿ. ದಿವ್ಯ ಸ್ವರೂಪವ ಕಣ್ತುಂಬಿಕೊಳ್ಳಲು ಬಿಡುಗಣ್ಣ ನೋಟವ ಬೀರಿ. ಸೋದರರಿಬ್ಬರು ಬಳಿ ಬಂದು ವಂದಿಸಿ ಯಾರೆಂದು ಅಚ್ಚರಿಗೊಂಡು. ಊರುಗೋಲನ್ನೂರಿ ಎದ್ದು ಹಿಗ್ಗಿದಳಾಕೆ ಆರಾಧ್ಯ ಮೂರ್ತಿಯ ಕಂಡು. ಬಂದೆಯ ನನ್ನಯ್ಯ ಬೇಡುತ್ತಿರು ಎದುರಿಂಗೆ ಬಹುಕಾಲದಿಂಬೇಡುತ್ತಿರಲು. ಕೃತಕೃತ್ಯಳಾದೇನು ಬೇರೇನೂ ಉಳಿದಿಲ್ಲ ಎನಗಿಲ್ಲಿ ಬದುಕಿಕೊಂಡಿರಲು. ಬಾ ರಾಮ ರಾಮ ಬಾರ ಬಾರೆಂದು ಜಪಿಸುತ್ತಾ ಜೀವನವನ್ನು ಸವಿಸಿದಳು. ಮಾಡಿದ್ದ ತಪವಿಂದು ಫಲವನ್ನು ನೀಡಲು ದ್ರವಿಸಿತ್ತು ತಾಯಿಯ ಕರುಳು. ಒಳಗಣ್ಣಿನಲ್ಲಿ ಕಂಡ ಗಾಢ ವರ್ಣದ ರಾಮ ಎದುರಿಗೆ ಬರಲು ಮೈದೋರಿ. ಮಾಗಿದ ಫಲಗಳ ಆತಿಥ್ಯವಿತ್ತಾಳು ಬಾಳಲ್ಲಿ ಮಾಗಿದ್ದ ಶಬರಿ. ಮುಗ್ಧ ಭಕ್ತಿಯ ಭಾವ ರಾಮನ ಸೆಳೆದಿತ್ತು ಅಡವಿಗೆ ಕೌಸಲದಿಂದ. ಕಾಣಲು ಬಯಸಿದ ಶ್ರೀರಾಮಚಂದ್ರನೇ ನಿಂದನು ಸಾಕಾರದಿಂದ. ರಾಮ ರಾಮ ಎಂದು ನುಡಿ ಚಾಚಿಯೊರಗಿದ ರಾಮನ ಪದತಲದಲ್ಲಿ. ಸಾಧ್ವಿಯ ಸತ್ಕೃತಾತ್ಮ ಕಾಯುವ ತೊರೆಯುತ್ತ ಸೇರಿತು ಪರಮಾತ್ಮನಲ್ಲಿ. ಔರ್ಧ್ವದೈಹಿಕ ಕಾರ್ಯ ಮಾಡಿ ಕುಮಾರರು ಹೊರಟರು ಸುಗ್ರೀವನೆಡೆಗೆ. ಕ್ರಮಿಸುತ್ತಾ ವನವನ್ನು ಬಂದು ಸೇರಿದರಾಗ ಪಂಪಾ ಸರೋವರ ತಟಿಗೆ. ಧನ್ಯವಾದಗಳು. ಅರಣ್ಯಕಾಂಡ ಭಾಗವು ಮುಕ್ತಾಯವಾಯಿತು. ಇನ್ನು ಕಿಷ್ಕಿಂಧಾಕಾಂಡ ನಾಳೆ ನಾನು ಪ್ರಸ್ತುತಪಡಿಸುವೆ. ಅಲ್ಲಿವರೆಗೆ ಧನ್ಯವಾದಗಳು.